ಬೆಂಗಳೂರಿಂದ ಬಂದು ಅವತ್ತು ಗೌರಿಬಿದನೂರಿಗೆ ಹೋಗಿದ್ರು, ಬಂದ್ರು, ಉದ್ಘಾಟನೆ ಮಾಡಿದ್ರು, ಎಲ್ಲ ಆಯ್ತು. ಒಂದು 3 ದಿವಸದ ನಂತರ ನನಗೊಂದು ಪತ್ರ ಬಂತು HN ಅವರಿಂದ. ಆ ಪತ್ರದಲ್ಲಿ ಏನ್ ಹೇಳಿದ್ರು ಅಂತಂದ್ರೆ, ನಾನು ಭಾಷಣ ಮಾಡಬೇಕಾದ್ರೆ ನಿಮ್ಮ ಹೆಸರನ್ನ ಉಲ್ಲೇಖ ಮಾಡಕ್ಕಾಗಲಿಲ್ಲ, ದಯವಿಟ್ಟು ಸಾಮಾನ್ಯವಾದ ಸಂಗತಿ ಅಂತ ಅನಿಸ್ಬೋದು, ಆದ್ರೆ HN ಅವರ ಸೌಜನ್ಯದ ನಡವಳಿಕೆ ಇದೆಯಲ್ಲ, ಅದನ್ನು ಹೇಳ್ತಕ್ಕಂಥ ಒಂದು ಸಂಕೇತ ಅದು ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಹೀಗೆ ಸರಳತೆ ಅನ್ನೋ ಸಹ ಒಂದು ಆಚರಣೆಯಲ್ಲಿ ಬರಬೇಕಾಗಿರುತ್ತೆ, ಅನುಷ್ಠಾನದಲ್ಲಿ ಬರಬೇಕಾಗಿರುತ್ತೆ ಅಂತ ನನಗೆ ಈ ಬೆಂಗಳೂರಿನಲ್ಲಿ ನೆಲೆಯೂರುವುದಕ್ಕೆ, ಯಾಕೆಂದ್ರೆ ನಾನು ಸರ್ಕಾರಿ ಕಾಲೇಜಲ್ಲಿದ್ದೆ. ನಾನು ಸರ್ಕಾರಿ ಕಾಲೇಜ್ ಅಂದ್ರೆ ಒಂದೂರಿಂದ ಇನ್ನೊಂದೂರಿಗೆ ವರ್ಗಾವಣೆ ಆಗಲೇಬೇಕಾಗಿತ್ತು. ಆದ್ರೆ ನಾನು ಮಾಡುವಂತ ಕೆಲಸಗಳಿದಾವಲ್ಲ, ಅದಕ್ಕೆ ಪೂರಕವಾದ ರೀತಿಯಲ್ಲಿ ಬೆಂಗಳೂರಿನಲ್ಲೇ ನೆಲೆಯೂರಾಗಿ ಮಾಡಿ ಕೆಲಸ ಕೊಟ್ಟಂತಹ HN ಇವರಿದಾರಲ್ಲ, ಅದು ವೈಯಕ್ತಿಕ ಕಾರಣಕ್ಕೆ. ಇನ್ನೊಂದು, ಮೌಢ್ಯದ ವಿರುದ್ಧ ಅವರು ನಡೆಸ್ತಾ ಇದ್ದಂತಹ ಆಂದೋಲನ, ವೈಚಾರಿಕ ಚಿಂತನೆಗಳ ಬಗೆಗೆ ಅವರಿಗಿದ್ದಂತಹ ಪ್ರಬಲವಾಗಿರ್ತಕ್ಕಂಥ ಬದ್ಧತೆ, ಈ ಕಾರಣಕ್ಕಾಗಿ ಅಂತ ಸಾಮಾಜಿಕ ಕಾರಣಕ್ಕಾಗಿ ಸಹ HN ನನಗೆ ಬಹಳ ಮುಖ್ಯ ಅಂತ ಅನಿಸುತ್ತೆ. ಇವತ್ತು ಈ ವೈಜ್ಞಾನಿಕ ಚಿಂತನೆಗಾಗಿ ಈ ಪಾದಯಾತ್ರೆಯನ್ನು ನಡೆಸಲಾಗ್ತಿದೆ ಅಂತ ಹೇಳಲಾಗಿದೆ. ಯಾವುದು ವೈಜ್ಞಾನಿಕ ಚಿಂತನೆ? ಈ ತರದ ಅಂಶಗಳನ್ನ ನಾವೆಲ್ಲೋ ಒಂದ್ ಕಡೆ ನಿರ್ವಹಿಸಿಕೊಳ್ಬೇಕಾಗಿರುವಂತ ಸಂದರ್ಭದಲ್ಲಿದ್ದೇವೆ. ಅಜ್ಞಾನಕ್ಕೆ ವಿರುದ್ಧವಾದದ್ದು ವಿಜ್ಞಾನ, ಸರಿ, ಅದು ಪ್ರಾಸಬದ್ಧವಾಗಿದೆ, ಪರವಾಗಿಲ್ಲ. ಆದ್ರೆ ವೈಜ್ಞಾನಿಕ ಚಿಂತನೆ ಅನ್ನೋದಿದೆಯಲ್ಲ, ವೈಜ್ಞಾನಿಕ ಚಿಂತನೆ ಅಂತ ಕುರಿತು ಮಾತಾಡುವಾಗೆಲ್ಲ ನಾವು ಬಹಳ ಮುಖ್ಯವಾಗಿ ಪರಿಗಣಿಸ್ತಕ್ಕಂಥದ್ದು ಮೂಢನಂಬಿಕೆಗಳ ವಿರುದ್ಧವಾಗಿರ್ತಕ್ಕಂಥ ಒಂದು ದನಿ ಅಂತ ಭಾವಿಸ್ಕೊಳ್ತಾ ಹೋಗ್ತೇವೆ ಸಾಮಾನ್ಯವಾಗಿ ವೈಜ್ಞಾನಿಕ ಚಿಂತನೆಯನ್ನು. ಮೂಢನಂಬಿಕೆಗಳಿಗೆ ವಿರುದ್ಧವಾಗಿರುವಂತಹ ದನಿ ಅಷ್ಟೇ ಅಲ್ಲದೆ, ಯಾಕೆ ವೈಜ್ಞಾನಿಕ ಚಿಂತನೆ ವಿಜ್ಞಾನ ಅಂದ್ರೆ ಮೂಢನಂಬಿಕೆಗೆ ಯಾವುದೇ ತರ್ಕ ಇರೋದಿಲ್ಲ ಅದಕ್ಕೆ. ಆದ್ರೆ ವಿಜ್ಞಾನ ಇದೆಯಲ್ಲ, ಅದು ಒಂದು ಶೋಧನಾತ್ಮಕವಾದ ಪ್ರಮಾಣೀಕರಣ. ವಿಜ್ಞಾನ ಅನ್ನೋದು ಅದಕ್ಕೊಂದು ಶೋಧ ಮುಖ್ಯ, ಅದೊಂದು ಸಂಶೋಧನೆ ಮುಖ್ಯ, ಪರಿಶೀಲನೆ ಮುಖ್ಯ, ಪರೀಕ್ಷೆ ಮುಖ್ಯ. ಅದರಲ್ಲೆಲ್ಲ ಗೆದ್ದು ಆದ ನಂತರದಲ್ಲಿ ಬರುವ ಫಲಿತ ಇದೆಯಲ್ಲ, ಅದು ವಿಜ್ಞಾನ ಅಥವಾ ವೈಜ್ಞಾನಿಕ ಮಾನವ ಧರ್ಮ ಅಂತ ನಿಂತ್ಕೊಳ್ಳುತ್ತೆ. ಅಂತಕ್ಕಂಥದ್ದು ಒಂದು ಜಡತ್ವದ ಸಂಕೇತ ಆಗಿರುತ್ತೆ, ಅದಕ್ಕೊಂದು ಚಲನಶೀಲತೆ ಇರೋದಿಲ್ಲ. ಆದ್ರೆ ವಿಜ್ಞಾನಕ್ಕೆ ಸದಾ ಒಂದು ಚಲನಶೀಲತೆ ಇರುತ್ತೆ. ಇವತ್ತು ಕಂಡುಹಿಡಿದಿದೆಯಲ್ಲ, ಅದು ತಪ್ಪು ಅಂತ ಇನ್ನೊಂದು ಯಾವುದಾದ್ರೂ ಶೋಧ ಅದನ್ನ ಪ್ರೂವ್ ಮಾಡೋದಕ್ಕೆ, ಪ್ರಮಾಣೀಕರಿಸೋದಕ್ಕೆ ಸಾಧ್ಯ ಇರುತ್ತೆ. ಹಾಗಾಗಿ ವೈಜ್ಞಾನಿಕ ಮನೋಧರ್ಮ ಅನ್ನೋದು ಸ್ಥಗಿತವಾದ ಮನೋಧರ್ಮ ಅಲ್ಲ. ಅದು ವೈಜ್ಞಾನಿಕ ಮನೋಧರ್ಮ ಅನ್ನೋದು ಒಂದು ಚಲನಶೀಲವಾಗಿರುವಂತಹ ಮನೋಧರ್ಮ. ಹೋಗ್ತಿರೋದು ಅವರನ್ನ ಹೀಯಾಳಿಸ್ಬೇಕು ಅಂತ ಆಗಲಿ, ಅದನ್ನ ಟೀಕೆ ಮಾಡಬೇಕು ಅಂತ ಅಲ್ಲ. ಆದ್ರೆ ಒಂದು ನಂಬಿಕೆ ಅನ್ನೋದು ಇರುತ್ತಲ್ಲ, ಈ ಮನುಷ್ಯರ ಮೇಲೆ ಪರಸ್ಪರ ಒಂದು ನಂಬಿಕೆ ಅನ್ನೋದು ಇರುತ್ತೆ. ಆದ್ರೆ ನಂಬಿಕೆ ಮತ್ತು ಮೂಢನಂಬಿಕೆಗಳ ನಡುವಿನ ವ್ಯತ್ಯಾಸ ಇದೆಯಲ್ಲ, ಅದು ಬಹಳ ಸೂಕ್ಷ್ಮವಾದ ಗೆರೆ. ಅದು ಯಾವುದನ್ನ ನಾವು ಮೂಢನಂಬಿಕೆ ಅಂತೀವಿ, ಯಾವುದನ್ನ ನಂಬಿಕೆ ಅಂತೀವಿ ಅನ್ನೋಗ ಆ ಸೂಕ್ಷ್ಮವಾದ ಗೆರೆಯೊಂದನ್ನ ನಾವು ಹಾಕೋದಿದೆಯಲ್ಲ, ಅದು ಬಹಳ ಕಷ್ಟದ ಕೆಲಸ ಅಂತ ನಾನು ಅಂದ್ಕೊಂಡಿದ್ದೇನೆ. ಅದಕ್ಕಿರೋ ಸಾಮಾಜಿಕ ಕಾರಣ ಏನು? ಅಸ್ಪೃಶ್ಯತೆ ಅಂತ ಆಚರಣೆ ಯಾಕೆ ಬಂತು? ಅದಕ್ಕಿರೋ ಸಾಮಾಜಿಕ ಸಂಸ್ಥೆಗಳ ಸ್ಥಾಪನೆ, ಅವು ಉತ್ಕೃಷ್ಟ ಮಟ್ಟಕ್ಕೆ ತಲುಪಬೇಕು ಅಂತ ಆಶಯ ಇತ್ಯಾದಿಗಳು ಇತ್ತು. ಈ ನೀತಿಯ ಉದ್ದೇಶ ವೈಜ್ಞಾನಿಕ ಸಂಶೋಧನೆಯಲ್ಲಿ ಭಾರತ ಅಥವಾ ಭಾರತದ ವಿಜ್ಞಾನಿಗಳು ಮುಂದೆ ಇರಬೇಕು, ಮೊದಲಿಗರಾಗಬೇಕು, ಎರಡನೇವರಾಗಬೇಕು, ಚಂದ್ರ ತಲುಪೋದ್ರಲ್ಲಿ 4ನೇವರಾಗಬೇಕು ಅಂತ ಇರಲಿಲ್ಲ. ಆವಾಗದ ಮುಖಂಡರ ಆಶಯ ಏನಿತ್ತಂದ್ರೆ, ಪ್ರಪಂಚದಾದ್ಯಂತ ವಿಜ್ಞಾನ ತಂತ್ರಜ್ಞಾನದ ಬೆಳವಣಿಗೆಯಿಂದ ಸಾಮಾಜಿಕ ಪರಿವರ್ತನೆ ಆಗ್ತಾ ಇದೆ. ಗಂಭೀರವಾಗಿ, ಗಾಢವಾಗಿ, ವಿಶಾಲವಾಗಿ, ಶೀಘ್ರವಾಗಿ ಸಾಮಾಜಿಕ ಪರಿವರ್ತನೆ ಆಗ್ತಾ ಇದೆ. ಅದರಲ್ಲಿ ನಾವು ಒಂದು ಹೊಸ ನಾಡು ಕಟ್ಟಿರ್ಬೇಕಾದ್ರೆ ಎಲ್ಲಾ ಜನತೆಯೂ ಅದರಲ್ಲಿ ತೊಡಗಿಸ್ಕೊಳ್ಬೇಕು ಅಂತ ಆಶಯ ಇತ್ತು. ಅಂದ್ರೆ ಪ್ರತಿಯೊಬ್ರು ವೈಜ್ಞಾನಿಕ ಸಂಶೋಧನೆ ಮಾಡಬೇಕು ಅಥವಾ ತಂತ್ರಜ್ಞಾನ ಬೆಳವಣಿಗೆಯಲ್ಲಿ ತೊಡಗಿಸ್ಕೊಳ್ಬೇಕು ಅಂತಲ್ಲ. ಆದ್ರೆ ವೈಜ್ಞಾನಿಕತೆ ಅನ್ನೋದು ಎಲ್ಲರ ಒಂದು ಮನಸ್ಥಿತಿ ಆಗ್ಬೇಕು, ಮನೋವೃತ್ತಿ ಆಗ್ಬೇಕು. ವೈಜ್ಞಾನಿಕ ಸಂಶೋಧನೆಗಳು, ತಾಂತ್ರಿಕ ಬೆಳವಣಿಗೆಗಳು ನಡೀತಿರ್ಬೇಕಾದ್ರೆ ಆ ಆಯ್ಕೆಗಳು ಯಾವ ತರ ಇರಬೇಕು, ಆ ಆಯ್ಕೆಗಳನ್ನ ವಿಶ್ಲೇಷಿಸುವುದಕ್ಕೆ ಎಲ್ಲರಲ್ಲಿ ಸಾಮರ್ಥ್ಯ ಇರಬೇಕು. ಯಾಕಂದ್ರೆ ವಿಜ್ಞಾನ ಮತ್ತು ತಂತ್ರಜ್ಞಾನದಿಂದಾಗಿ ಎಲ್ಲ ಒಳಿತಾಗುತ್ತೆ ಅಂತ ಅಲ್ಲ, ಬಹಳಷ್ಟು ಕೆಟ್ಟದ್ದು ಆಗಿದೆ. ಅದಕ್ಕೆ ಅಣುಬಾಂಬ್ ಆಗಿದೆ,
ನಾವು ಸುತ್ತಮುತ್ತ ಮಾಲಿನ್ಯ ನೋಡ್ತೀವಿ, ಭ್ರೂಣ ತಪಾಸಣೆಯಿಂದಾಗಿ ಆಗಿರುವಂತಹ ತಾರತಮ್ಯ ನೋಡ್ತೀವಿ, ಇವೆಲ್ಲ ನೋಡ್ತೀವಿ. ಅದರಿಂದಾಗಿ ವೈಜ್ಞಾನಿಕ ಸಂಶೋಧನೆಗಳಲ್ಲೂ ಕೂಡ ಯಾವುದು ಒಳ್ಳೇದು ಸಮಾಜಕ್ಕೆ, ನಾವು ಸಮತೆಯ ಸಮಾಜ ಬೆಳೆಸಬೇಕಾದ್ರೆ ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದು ಅಂತ ಅದೊಂದು ಅರಿಯುವಂತ ಒಂದು ಸಾಮರ್ಥ್ಯ ಅದು ಎಲ್ಲಾ ಜನರಿಗೂ ಇರಬೇಕು. ಅದೇ ಮತ್ತೆ ಪ್ರಜಾತಂತ್ರದ ಒಂದು ಬುನಾದಿ ಅಂತ. ಪ್ರೇರಣೆ ಪಡೆಯುವ ಅವಕಾಶ ಬಹುಶಃ ಬೇರೆಲ್ಲರಿಗಿಂತ ನನಗೆ ಹೆಚ್ಚು ಸಿಕ್ಕಿತ್ತು ಅಂತ ಭಾಗ್ಯಶಾಲಿ ನಾನು. ಈಗ ಇಲ್ಲಿ ಮಾತನಾಡಿದವರೆಲ್ಲರ ಮಾತುಗಳನ್ನ ನೀವು ಕೇಳಿಸ್ಕೊಂಡಿದ್ದೀರಾ. ಇದು HN ಅವರ ಊರಿಗೆ ಹೋಗುತ್ತಿರುವ ಒಂದು ಭಾವನಾತ್ಮಕವಾದ ಪಾದಯಾತ್ರೆ ಮಾತ್ರ ಅಲ್ಲ. ಶತಮಾನೋತ್ಸವ ಅನ್ನುವ ಕಾರಣಕ್ಕಾಗಿ ಹಮ್ಮಿಕೊಂಡಿದ್ರು ಕೂಡ ಅದು ಇವತ್ತು ತೀರಾ ಅಗತ್ಯವಾಗಿ ಅನಿವಾರ್ಯವಾಗಿ ಜನರ ನಡುವೆ ಹುಟ್ಟಿಸಲೇಬೇಕಾದಂಥ ಒಂದು ವೈಜ್ಞಾನಿಕ ಮನೋಭಾವವನ್ನ ಹುಟ್ಟು ಹಾಕೋದಕ್ಕೆ ಅಂತ ಮಾಡಿರುವ ಒಂದು ಮಹತ್ವವಾದ ಅರ್ಥಪೂರ್ಣವಾದ ಯಾತ್ರೆ. ಈ ಯಾತ್ರೆಯ ಮುಖ್ಯ ಉದ್ದೇಶ ಏನಿದೆ ಅದು ಕೇವಲ ವೈಚಾರಿಕ ಮನೋಭಾವವನ್ನ ನಮ್ಮ ತಲೆನಲ್ಲಿ ಮಾತ್ರ ತುಂಬಿಕೊಳ್ಳೋದು ಅಥವಾ ನಮ್ಮ ಡಿಗ್ರಿಗಳಲ್ಲಿ ಅಂಕ ತಗೊಳ್ಳೋದಿಕ್ಕೆ ಮಾತ್ರ ಅಲ್ಲ, ಅದು ನಮ್ಮ ಬದುಕಿನ ಭಾಗವೂ ಆಗಬೇಕು ಅಂತ HN ಅವರು ನಂಬಿದ್ರು. ಅದನ್ನು ಅಳವಡಿಸ್ಕೊಳ್ಳೋದಿಕ್ಕೆ ಅವರು ತುಂಬಾ ಪ್ರಯತ್ನ ಪಟ್ಟಿದ್ರು. ಡಾಕ್ಟರ್ HN ಆ ನದಿಗೆ ಯಾವ ಧರ್ಮ ಇದೆ, ಯಾವ ಜಾತಿ ಇದೆ, ಯಾವ ಆಧ್ಯಾತ್ಮಿಕತೆ ಇದೆ, ಅದಕ್ಕೆ ಏನೂ ಇಲ್ಲ. ನದಿ ತನ್ನ ಪಾಡಿಗೆ ತಾನು ನಿರಾಳವಾಗಿ ಹರಿತಾ ಇರುವ ನದಿಯನ್ನ ಹೋಗಿ ಇವತ್ತು ಮಲಿನಗೊಳಿಸಿ ಅಲ್ಲಿ ಸಾವಿರಾರು ಜನ ಪಾಪ ದಿನ ಇವರು ಮಾಡುವಂತ ಮಲಮೂತ್ರಗಳನ್ನ ಸ್ವಚ್ಛ ಮಾಡ್ತಾ ಇದ್ದಾರೆ. ಇದು ನದಿ ಕೇಳ್ತಾ ಇಲ್ಲಿ ಬನ್ನಿ ನನ್ನನ್ನು ಬಂದು ನಾನು ಪವಿತ್ರವಾಗಿ ಹರಿತಾ ಇದ್ದೀನಿ ಅಂತ ಯಾವ ನದಿನೂ ಹೇಳೋದಿಲ್ಲ. ಹಾಗಾಗಿ ಪರಿಸರವನ್ನೇ ಮಲಿನಗೊಳಿಸುವಂತ ಈ ಮನೋ ವಿರೂಪ ಮಾಡುವಂತಹ ಇಂಥ ಮನೋರೋಗಿಗಳು ಸದಾಕಾಲ ನಮ್ಮ ದೇಶದಲ್ಲಿ ಹೆಚ್ಚಾಗ್ತಾ ಇದ್ದಾರೆ. ನಮ್ಮ ಪ್ರಧಾನಮಂತ್ರಿಗಳು ಮುಂಬೈನ ಒಂದು ಸೈನ್ಸ್ ಫೋರಮ್ ಅಲ್ಲಿ ಮಾತಾಡ್ತಾ ಹೇಳಿದ್ರು, ತುಂಬಾ ಹಿಂದೆ ಒಂದು 2-3 ವರ್ಷದ ಹಿಂದೆ, ನಮ್ಮ ವಿಜ್ಞಾನ ತುಂಬಾ ಹಿಂದೆನೆ ಇತ್ತು, ಆಗ್ಲೇನೆ ನಾವು ಪ್ಲಾಸ್ಟಿಕ್ ಸರ್ಜರಿ ಕಂಡುಹಿಡಿದಿದ್ವಿ ಅಂತ ಗಣೇಶನ ಮೂಲಕ ಹೇಳ್ತಾರೆ ಅವರು. ಅಂದ್ರೆ ಮಕ್ಕಳಿಗೆ ನಾವು ಏನನ್ನ ಹೇಳಕ್ ಹೊರಟಿದ್ದೀವಿ ಇವತ್ತಿನ ಸಂದರ್ಭದಲ್ಲಿ. ಸೊ ಇದು ತುಂಬಾ ಮುಖ್ಯ ಆಗುತ್ತೆ. ಜೊತೆಗೆ ಯಾವುದೇ ಸರ್ಕಾರಗಳು ಬರಲಿ, ಸರ್ಕಾರ ಅನ್ನೋದು ಒಂದು ತಟಸ್ಥ, ಅದಕ್ಕೆ ಯಾವುದೇ ಧಾರ್ಮಿಕ ಲೇಪನಗಳಿರೋದಿಲ್ಲ. ಅದೊಂದು ಧರ್ಮ ನಿರಪೇಕ್ಷವಾಗಿರಬೇಕು. ಆದ್ರೆ ನೀವು ನೋಡಿದ್ರೆ ಪ್ರತಿ ಮಂತ್ರಿನೂ ತನ್ನ ಕೊಠಡಿಯನ್ನ ಪುರೋಹಿತರನ್ನ ಕರೆಸಿ ಕುಂಬಳಕಾಯಿ ಹೊಡೆಸಿ ಯಜ್ಞಯಾಗಾದಿಗಳನ್ನೇ ಈಗ ಕೊಠಡಿಗಳಲ್ಲೇ ಮಾಡಕ್ ಶುರು ಮಾಡಿಬಿಟ್ಟಿದ್ದಾರೆ. ನಂತರ ನಾನು BE ಮಾಡಿ 78 KEB ಅಸಿಸ್ಟೆಂಟ್ ಇಂಜಿನಿಯರ್ ಇದ್ದಾಗ ಬಾಗೇಪಲ್ಲಿ ಕಾಲೇಜ್ ಸ್ಟಾರ್ಟ್ ಮಾಡಲಿಕ್ಕೆ ಅವರಿಗೆ ಬಾಲಾಜಿ ಎಜುಕೇಶನ್ ಸೊಸೈಟಿ ವತಿಯಿಂದ 7 ಎಕರೆ ಜಮೀನು ಮತ್ತೆ 7 ಲಕ್ಷ ದುಡ್ಡು ಕೊಟ್ಟು ಅವ್ರನ್ನ ಕಾಲೇಜ್ ಸ್ಟಾರ್ಟ್ ಮಾಡಕ್ಕೆ ಹೇಳಿದ್ರು. ಅಲ್ಲಿ ಸ್ಟಾಫ್ ಬಂದ್ರು. ಒಂದ್ಸಾರಿ ನಮ್ಮ ಕಾಲೇಜ್ಗೆ ಆಫೀಸಿಗೆ ಬಂದ್ಬಿಟ್ರು. ಏನ್ ಸರ್ ತಾವು ಇಲ್ಲಿವರೆಗೂ ಬಂದಿದ್ದೀರಾ ಅಂತ ಕೇಳಿದ್ರೆ, ಜಾಗ ಏನೋ ಕೊಟ್ಟಿದಾರಪ್ಪ, ದುಡ್ಡು ಕೊಟ್ಟಿದ್ದಾರೆ, ಕಟ್ಟೋಣ ಅಂತ ಹೋದ್ರೆ ಎಲ್ಲ KEB ಲೈನ್ಗಳೇ ನಮ್ಮ ಜಮೀನ್ ತುಂಬ್ಕೊಂಡ್ಬಿಟ್ಟಿದೆ, ಏನ್ ಮಾಡ್ಬೇಕು ಅಂತ. ಸರ್ ಎಲ್ಲ ಹೈಟೆನ್ಷನ್ ಲೈನ್ ಸರ್ ಶಿಫ್ಟ್ ಮಾಡಕ್ ಆಗೋದಿಲ್ಲ ಅಂತ ನಾನು ಹೇಳಿದ್ರೆ, ಅದೇನ್ ಮಾಡ್ತೇ ಗೊತ್ತಿಲ್ಲ, ನೀನು ನಮ್ಮ ಸ್ಟೂಡೆಂಟ್, ಅದೇನು ಹೆಲ್ಪ್ ಮಾಡು ಅಂತಂದ್ರು. ಸರಿ ಅಲ್ಲೇ ಬಂದು ಕೂತ್ಕೊಂಡ್ಬಿಟ್ರು. ಸೊ ನಾನು ಹೇಳಿದೆ, ಆಯ್ತು ಸರ್ ಏನೋ ಒಂದು ದಾರಿ ಮಾಡೋಣ, ನೀವೊಂದಷ್ಟು ಜನ ಕೊಡಿ, ನಾನೊಂದಷ್ಟು ಜನ ಕೊಡ್ತೀನಿ ಅಂತ ಹೇಳ್ಬಿಟ್ಟು 4 ದಿವಸ ಅಲ್ಲೇ ಚಿತ್ರಾನ್ನ ತಿಂದ್ಕೊಂಡೇನೆ ಲೈನ್ಗಳು ಮಧ್ಯದಲ್ಲಿ ಹೋಗಿದ್ದ ಲೈನ್ಗಳೆಲ್ಲನೂ ಹೈಟೆನ್ಷನ್ ಲೈನ್ಗಳ ಹಿಂದ್ಗಡೆಗೆ ಒಂದು 2 ಲೈನ್, ಮುಂದ್ಗಡೆ ರೋಡ್ಗೆ ಒಂದು ಹಾಕ್ಬಿಟ್ಟು ಆ ಬಿಲ್ಡಿಂಗ್ ಬರ್ಲಿಕ್ಕೆ ಆಯ್ತು. ಆ ದಿನದಲ್ಲಿ ಪರಿಚಯ ಆಗಿದ್ದು. ಆಮೇಲೆ ಅವರ ಒಂದು ಒಡನಾಟ ಕಡಿಮೆ ಆಗಿತ್ತು. 2003ರಲ್ಲಿ ಸಿಲ್ವರ್ ಜೂಬ್ಲಿ ಮಾಡ್ಬೇಕಾಗಿ ಬಂದು ಬಾಗೇಪಲ್ಲಿ ಇದರಲ್ಲಿ ಅವಾಗ ನಮ್ಮ ಮನೆಗೆ ಬಂದು ಏನಾದ್ರು ಒಂದು ಸಿಲ್ವರ್ ಜೂಬ್ಲಿಗೆ ಏನೋ ಮಾಡ್ಬೇಕಪ್ಪ ಅಂದ್ರು. ಸರ್ ಎಲ್ಲ ಆಯ್ತು ಸರ್ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ನಮ್ಮ ಸ್ನೇಹಿತರನ್ನೆಲ್ಲ ಕರ್ಕೊಂಡೋಗಿ ಒಂದು ಸಿಲ್ವರ್ ಜೂಬ್ಲಿ ಬ್ಲಾಕ್ ಕಟ್ಕೊಟ್ವಿ ಬಾಗೇಪಲ್ಲಿ. ಹಾಗಾಗಿ ಅವರ ಪರಿಚಯ ಆಯ್ತು. ತದನಂತರದಲ್ಲಿ ಅವರು ನಮ್ಮನ್ನ ಮಿಡ್ಲಿಲ್ಲ ಮೆಂಬರ್ ಆಗಿ ಇಲ್ಲಿ ಮ್ಯಾನೇಜ್ಮೆಂಟ್ಗೆ ಮಾಡಿದ್ರು. ಅವರ ಒಂದು ನಂತರದಲ್ಲಿ ನಾನು ಬಾಗೇಪಲ್ಲಿ ಕಾಲೇಜ್ನ ಚೇರ್ಮನ್ ಕೂಡ ಆಗಿದ್ದೆ. ಈಗ ಏನು ಹೊಸೂರಿನಲ್ಲಿ ಅವರ ಒಂದು ಅಮರಧಾಮ ಇದೆ. ಆಮೇಲೆ ನಮ್ಮ ಎಲ್ಲ ಮ್ಯಾನೇಜ್ಮೆಂಟ್ ನ ಮೆಂಬರ್ಸ್ ನ ಒಂದು 20 MLAಗೆ ಒಂದು ಮ್ಯೂಸಿಯಂ ಮಾಡಬೇಕು ಅಂತ ಕೂಡ ಅಲ್ಲಿ ಮಾಡಿದ್ದೇವೆ. ಈಗ 31ನೇ ತಾರೀಕಿಗೆ 27ರಿಂದ 31ರವರೆಗೂ ನಾವು ನಡಿಗೆ ಹೋಗಿ ಅಲ್ಲಿ ಫೈನಲ್ ಆಗಿ. ಯಾರು ಆಲ್ಬರ್ಟ್ ಐನ್ಸ್ಟೈನ್
ಅವನ ನಾನು ನೋಡಿಲ್ಲ, ಗಾಂಧೀಜಿಯವರ ನಾನು ನೋಡಿಲ್ಲ. ಯಾರು ಟಿವಿ ನೋಡಿದ್ರು ಸಿನಿಮಾದಲ್ಲಿ. ಹಾಗೆ ಎಚ್.ಎನ್. ಅವರು ಗಾಂಧಿಯವರನ್ನ ಸಣ್ಣ ಮಗುವಾಗಿದ್ದಾಗ ನೋಡಿ ಗಾಂಧೀಜಿಯವರ ಅವ್ರ ಭುಜನ ಕೈ ಹಾಕಿ ಮಾತಾಡಿ ಚಿತ್ರ ಇಲ್ಲಿದೆ. ಸೊ ಗಾಂಧೀಜಿಯವರು ಕೇಳಿದಾಗ ನಿಮ್ಮ ಸಂದೇಶ ಏನು ಅಂದಾಗ ನಾನು ಜೀವನವೇ ಸಂದೇಶ, ಜೀವನವೇ ಸಂದೇಶ. ನಾನೇನು ಹೇಳಲ್ಲ, ಯಾರಿಗೂ ಹೇಳಲ್ಲ. ಹಾಗೆ ಎಚ್.ಎನ್. ಕೂಡ ಈಗ ನಾನು ಹೇಳ್ತಾ ಇದ್ದೆ, ಮಾತು ಕಮ್ಮಿ ಮಾಡಿದ್ರಪ್ಪ, ಕೆಲಸ ಜಾಸ್ತಿ ಮಾಡಿರ್ತ. ಮಾತು ಕಮ್ಮಿ ಮಾಡಿ ಕೆಲಸ ಜಾಸ್ತಿ ಮಾಡ್ರಿ. ಇವರು ಬಹಳ ಜನ ಜಾಸ್ತಿ ಮಾತಾಡ್ಬಿಟ್ಟಿದ್ದಾರೆ. ಗಾಂಧಿ ಬಗ್ಗೆ ನೋಟಿನಲ್ಲಿ ಪ್ರಿಂಟ್ ಮಾಡಿದ್ರೆ ಗಾಂಧಿನ ದಿನ ನೆನೆಸ್ಕೊಳ್ತೇವೆ ನೋಟ್ ಕೊಡುವಾಗ. ಆದ್ರೆ ಗಾಂಧಿ ಹೇಗ್ ಬದುಕಿದ್ರು, ಏನ್ ಸಂದೇಶ ಕೊಟ್ಟರು, ಪುನಃ ನಮ್ಮ ಯುವಜನರಿಗೆ ಏನೂ ಕಲ್ಪನೆ ಇಲ್ಲ, ಏನೂ ಕಲ್ಪನೆ ಇಲ್ಲ. ಇವತ್ತು ನಾವು ಯುವಜನರ ಮುಂದೆ ಬರೀ 3 M ಇಟ್ಟಿದ್ದೇವೆ: ಮಾರ್ಕ್ಸ್, ಮನಿ, ಮೆಟೀರಿಯಲ್ಸ್. ಮಾರ್ಕ್ಸ್, ಮನಿ, ಮೆಟೀರಿಯಲ್ಸ್. ಹೇಗಾದ್ರೂ ಮಾಡಿ 90 ತೆಗಿ, ಹೇಗಾದ್ರೂ ಮಾಡಿ ಕೋಟಿಗಟ್ಟಲೆ ಸಂಪಾದನೆ ಮಾಡಿ, ಹೇಗಾದ್ರೂ ಮಾಡಿ ಎಲ್ಲ ಭೋಗಭಾಗ್ಯಗಳನ್ನ ಅನುಭವಿಸುವಂತ. ದಯಮಾಡಿ ಸಮಯ ಬಹಳ ಕಡಿಮೆ ಇದೆ, ನಾನು ಸಮಾಧಾನಕ್ಕೆ ಹೋಗಬೇಕು, ಪೇಷಂಟ್ ಕಾಯ್ತಿರ್ತಾರೆ. ಹೆಚ್ಚಿನ ಜೊತೆನಲ್ಲಿ ಇಡೀ ಗುಲ್ಬರ್ಗ, ಬೀದರು, ಮೇದಕ್ ಡಿಸ್ಟ್ರಿಕ್ಟ್ ಆಫ್ ಆಂಧ್ರ ಪ್ರದೇಶ್, ಸೋಲಾಪುರ್, ಮಾಯಾ, ಮಾಟ, ಮಂತ್ರ, ದೇವ, ಭೂತ, ಹಳ್ಳಿಗಳಲ್ಲಿ ಜನ ಹೆದರಿ ಸಾಯ್ತಿದ್ರಿ. ನಾವು ಹೋದಾಗ 95% ವಿಕ್ಟಿಮ್ಸ್ ಆಫ್ ಬಾರಾಮತಿ ವರ್ ಮೆಂಟಲಿ ಮಾನಸಿಕ ಅಸ್ವಸ್ಥತೆ ಅಥವಾ ಮೆದುಳಿನ ಅಸ್ವಸ್ಥತೆ, ಬೇರೆ ಕಾಯಿಲೆಗಳಿದ್ದಾಗ ಜನ ಬಾರಾಮತಿ ಮಾಡಿಬಿಟ್ಟಾರೆ. ನಮ್ಮಲ್ಲಿ ಬಾರಾಮತಿ ಮಾಡಿದ್ದಾರೆ. ಒಂದು ಗುಂಪಿನ ಜೊತೆ ಇನ್ನೊಂದು ಗುಂಪು ಫೈಟಿಂಗ್. ಇವ್ರು ಬಾರಾಮತಿ ನಮಗ್ ಮಾಡಿದ್ದಾರೆ, ಇವ್ರು ನಮಗ್ ಮಾಡಿದ್ದಾರೆ. 1 ತಿಂಗಳ ಕಾಲ ಎಚ್.ಎನ್. ಅವರ ಜೊತೆಯಲ್ಲಿ ಇದ್ದುಕೊಂಡು ಮನೆಗೆ ಹೋಗಿ ಸಂಶೋಧನೆ ಮಾಡಿ, ಅಧ್ಯಯನ ಮಾಡಿ ಈ ವರದಿಯನ್ನ ಸರ್ಕಾರ ಕೊಟ್ಟು ಇವತ್ತು ಕೂಡ ನಾನು 52 ವರ್ಷದ ಮನೋವೈಜ್ಞಾನಿಕ ಕೆಲಸ ಮಾಡ್ತಿದ್ದೇನೆ. ನನ್ನದ ಬರೋ ಮೊದಲು, ನಿಮ್ಮಾಂಶ ಬರೋ ಮೊದಲು ಜನ ಎಲ್ಲ ದೇವ ಭೂತ ಬಿಡಿಸೋ ಹತ್ರ, ಎಲ್ಲ ಮಾಟ ಮಂತ್ರ ಬಿಡಿಸೋ ಹತ್ರ, ಎಲ್ಲ ದೇವಸ್ಥಾನ, ದರ್ಗಾ, ಚರ್ಚು ಹೋಗಿ ಬರ್ತಾರೆ. ನಮ್ಮಲ್ಲಿ ಬಂದ್ಮೇಲೆ ಕೂಡ ಪುನಃ ಹೋಗ್ತಾರೆ. ವಿಜ್ಞಾನದ ಕಡೆಗೆ ಸರ್, ಅದು ಹೊರಗಡೆ ಹೊಡಿರಿ, ನೋಡಿ ಎಕ್ಸಾಮ್ ನಡೀತಾರೆ.